ಕೋವಿಡ್ ಟೈಮಲ್ಲೂ ಜನ ಬರ್ತಿರ್ಲಿಲ್ಲ, ಅವಾಗ ಹೆದರ್ಕೊಂಡು ಬರ್ತಿರ್ಲಿಲ್ಲ. ಅದರ ಬಜೆಟ್ ಕಡಿಮೆನೆ, ಅದಕ್ಕೆ ತಕ್ಕನಾಗಿ ಅವ್ರಿಗೆ ಏನ್ ಪ್ಲಾಟ್ಫಾರ್ಮ್, ಅವ್ರಿಗೆ ಸಿನಿಮಾನು ಚೆನ್ನಾಗಿತ್ತು. ಇದಕ್ಕಿಂತ ಮುಂಚೆ ಎಷ್ಟು ಹೊಸಬರ ಸಣ್ಣ ಸಿನಿಮಾಗಳು ಗೆದ್ದಿರೋ ಉದಾಹರಣೆಗಳು ಸಾಕಷ್ಟು ಇದೆಯಲ್ಲ ಸರ್. ಎಲ್ಲರೂ ಅದನ್ನ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ರೇಸಲ್ಲಿ ಎಲ್ಲರೂ ಇರ್ತೀವಿ. ಬದಲಿಗೆ ಚಿತ್ತಾರಕ್ಕೆ ನಿಮಗೆ ಸ್ವಾಗತ. ಹೇಳಿ ಸರ್, ಈ ಸಿನಿಮಾ ಇಂಡಸ್ಟ್ರಿಗೆ ಹೆಂಗೆ ಬಂದ್ರಿ? ಸಿನಿಮಾ ಇಂಡಸ್ಟ್ರಿಗೆ ಮೊದಲು ನೀನಾಸಮ್ಗೆ ಬಂದೆ. ನೀನಾಸಮ್ಮಲ್ಲಿ ತರಬೇತಿ ತಗೊಂಡ್ಮೇಲೆ ಅಲ್ಲಿ ಒಂದು ವರ್ಷ ತಿರುಗಾಟ ಮಾಡಿದೆ. ನೀನಾಸಮ್ ತಿರುಗಾಟ ಮುಗಿಸಿ 2006ರಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ನಮ್ಮ ಪ್ರಕಾಶ್ ಬೆಳವಾಡಿ ಸರ್ ಅವರ ಸೆಂಟರ್ ಫಾರ್ ಫಿಲ್ಮ್ ಅಂಡ್ ಡ್ರಾಮಾ ಅನ್ನೋ ಸಂಸ್ಥೆ, ಅಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಸೊ ಅಲ್ಲಿಂದ ಅವ್ರ ಜೊತೆ ನಾಟಕಗಳು ಆಕ್ಟ್ ಮಾಡ್ಕೊಂಡು ಅಲ್ಲಿಂದ ಕಿರುತೆರೆಯಿಂದ ನಿರ್ದೇಶನ, ಆಮೇಲೆ ಕಿರುತೆರೆಯಲ್ಲೂ ನಿರ್ದೇಶನ ಮಾಡಿದ್ದೀನಿ. ಅಂಡ್ ಸಿನಿಮಾ ಚೂರಿಕಟ್ಟೆ, ಅದಕ್ಕೆ ಮುಂಚೆ 2 ಸಿನಿಮಾಲ್ ಆಕ್ಟ್ ಮಾಡಿದ್ದೆ. ಅದಾದ ನಂತರ ಆಕ್ಟ್ 1978 ನಂತರ ಆಕ್ಟಿಂಗ್ ಇನ್ನೂ ಜಾಸ್ತಿ ಅವಕಾಶಗಳು ಬರೋಕ್ ಶುರುವಾಯಿತು. ಓಕೆ, ಈಗ ನಿಮಗೆ ಯಾವ್ದು ತುಂಬಾ ಇಷ್ಟ, ಡೈರೆಕ್ಷನ್ ಆಕ್ಟಿಂಗ್? ಎರಡು ಮಾಡ್ಕೊಂಡು ಹೋಗ್ಬೇಕು. ಎರಡು ಓಕೆ. ಈಗ ಭೀಮಾ ವಿಚಾರಕ್ಕೆ ಬರೋದಾದ್ರೆ, ಭೀಮಾದಲ್ಲಿ ನಿಮ್ಮ ಪಾತ್ರ ಏನು? ಭೀಮಾದಲ್ಲಿ ಒಂದು ಕ್ರೈಮ್ ಬ್ರಾಂಚ್ ಪೊಲೀಸ್ ಆಫೀಸರ್. ಓಕೆ. ಪಾತ್ರದ ಹೆಸರು ನನ್ನ ಹೆಸರೇ, ರಘು ಅಂತಾನೆ. ಓಕೆ. ಸಿನಿಮಾದಲ್ಲಿ ಏನೇನ್ ಮಾಡ್ತೀರಾ ನೀವು? ಅಂದ್ರೆ ಸಿನಿಮಾದಲ್ಲಿ ಏನ್ ಮಾಡ್ತೀರಾ? ಭೀಮಾ ಸಿನಿಮಾ ನಿಮ್ಮ ಪಾತ್ರ ಏನ್ ಮಾಡುತ್ತೆ? ಭೀಮಾ ಸಿನಿಮಾದಲ್ಲಿ ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್ ಇರುವ ಕ್ಯಾರೆಕ್ಟರ್. ಅದು ಪೂರ್ತಿ ಕ್ಯಾರೆಕ್ಟರ್ ಬಿಟ್ಕೊಡಕ್ ಆಗಲ್ಲ. ಸೊ ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ. ಒಂದು ಪ್ರಮುಖ ಘಟ್ಟದಲ್ಲಿ ಬರುವಂತ ಒಂದು ಕ್ಯಾರೆಕ್ಟರ್ ಚೆನ್ನಾಗಿದೆ. ಓಕೆ. ಈಗ ನೀವು ವಿಜಯ್ ಸರ್ ಜೊತೆಗೆ ವರ್ಕ್ ಮಾಡಿದ್ರಿ, ಅವರ ಡೈರೆಕ್ಷನ್ ಸ್ಟೈಲ್ ಅಲ್ಲಿ ನಿಮ್ಗೆ ಏನಿಸ್ತು? ವಿಜಯ್ ಸರ್ ಡೈರೆಕ್ಷನ್ ಸ್ವಲ್ಪ ಸ್ಪೆಷಲ್ಲೇ. ಯಾಕೆ ಅಂತಂದ್ರೆ ಸಾಕಷ್ಟು ತುಂಬಾ ಜನ ಹೊಸಬ್ರ ಜೊತೆ ಸಲಗದಲ್ಲೂ ಅಷ್ಟೇ, ಈ ಸಿನಿಮಾದಲ್ಲೂ ಅಷ್ಟೇ ತುಂಬಾ ಜನ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂಡ್ ಅವರು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟು, ಅವರ ಮೇಕಿಂಗ್ ಸ್ಟೈಲ್, ಅದನ್ನು ಸಲಗದಲ್ಲಿ ಆಲ್ರೆಡಿ ನೋಡಿದ್ದಾರೆ, ಜನ ಎಲ್ಲ ಮೆಚ್ಚಿದ್ದಾರೆ. ಸೊ ಇದರಲ್ಲಿ ಅದಕ್ಕಿಂತ 4 ಸ್ಟೆಪ್ ಮೇಲಿದೆ ಇದು. ಸಬ್ಜೆಕ್ಟು ಅಷ್ಟೇ ಅಂಡ್ ಮೇಕಿಂಗು ಅಷ್ಟೇ. ಹಾಡುಗಳು, ಅವರು ರಿಲೀಸ್ ಮಾಡಿರೋ ಎಲ್ಲ ಹಾಡುಗಳು ಜನಕ್ಕೆ ಹಿಡಿಸಿದೆ, ಸೂಪರ್ ಹಿಟ್ ಆಗಿದೆ. ಓಕೆ. ಅಂದ್ರೆ ಅದರಲ್ಲೊಂದು ಮಣ್ಣಿನ ಸೊಗಡಿದೆ, ಒಂದು ರಾ. ಹೌದು, ಅದೇ ಹೇಳ್ತಾ ಇದೆ. ಈ ಟ್ರೆಂಡ್ ಬೇಕಾಗಿರೋದು ಇದೆ, ಹೌದು, ಮೆಲಡಿನೂ ಇದೆ. ಹೌದು. ಅಂಡ್ ಮೊನ್ನೆ ಬಿಟ್ಟಿದ್ದು ಈ ಟ್ರೈಬ್ಸ್ ಅವರ ಸಾಂಗು, ಅದು ಎಲ್ಲೋ ಸೌಂಡಿಂಗೇ ಬೇರೆ ತರ ಇದೆ. ಹೌದು. ಈಗ ನೀವು ಸೆಟ್ ಅಲ್ಲಿ ಯಾವ್ದಾದ್ರು ಫನ್ನಿ ಮೂಮೆಂಟ್ ಇದೆಯಾ ವಿಜಯ್ ಸರ್ ಜೊತೆ ನೀವು ಶೇರ್ ಮಾಡ್ಕೊಂಡಿದ್ದು? ವಿಜಯ್ ಸರ್ ಜೊತೆ ಎಲ್ಲ ಫನ್ ಮೂಮೆಂಟ್ಸೇ. ಶೂಟಿಂಗ್ ಅಲ್ಲಿ ಅವ್ರು ತುಂಬಾ ನಗನಗ್ತಾ, ಎಲ್ರನ್ನೂ ನಗಿಸ್ತಾ, ತುಂಬಾ ಚೆನ್ನಾಗಿ ತಗೊಂಡೋಗ್ತಾರೆ ಇಡೀ ಟೀಮ್ ನ. ಒಂಚೂರು ಯಾರಿಗೂ ಹರ್ಟ್ ಆಗದೆ ಇರೋ ಹಂಗೆ ಎಲ್ರನ್ನೂ ಒಳಗೊಂಡು ಎಲ್ರನ್ನೂ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ನೈಸ್. ಎಲ್ಲವೂ ಜಾಲಿಯಾಗಿ ಇರ್ತಿತ್ತು ಅವ್ರ ಜೊತೆ ಕೆಲಸ ಮಾಡುವಾಗ. ಅದೀಗ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ, ಒಂದು ರೀತಿಯಲ್ಲಿ ನಿಮಗೆ ಸಿನಿಮಾ ಕಂಟೆಂಟ್ ಆನ್ಲೈನ್ ಗೊತ್ತಿರುತ್ತೆ. ನಿಮ್ ಪ್ರಕಾರ ಏನದು ಕಂಟೆಂಟ್, ಏನದು ಹೇಳ್ಬೋದು? ಕಂಟೆಂಟು ಈಗ ಆಲ್ರೆಡಿ ಒಂದಷ್ಟು ಇಂಟರ್ವ್ಯೂನಲ್ಲಿ ವಿಜಯ್ ಸರ್ ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂದ್ರೆ ಡ್ರಗ್ ಮಾಫಿಯಾ ಯಾವ್ಯಾವ ತರದ ಹೊಸ ಡ್ರಗ್ಗೆ ಬಲಿ ಆಗ್ತಿದ್ದಾರೆ ಇವತ್ತಿನ ಯೂತ್ಸ್, ಅದ್ರ ಬಗ್ಗೆ ಮೇಜರ್ ವಿಷಯ ಇದೆ. ಅಂದ್ರೆ ಡ್ರಗ್ ಮಾಫಿಯಾ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಸಬ್ಜೆಕ್ಟ್. ಅವೇರ್ನೆಸ್ ಜೊತೆಗೆ ಅಂದ್ರೆ ಭಯ ಹುಟ್ಸತ್ತೆ ಇವರು ಇದರಲ್ಲಿ. ಅಂದ್ರೆ ಏನೇನಿದೆ ಮನೆಯಲ್ಲಿ ಮಕ್ಕಳು, ಅವ್ರು ಯಾವಾಗ್ಲೂ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ಅನ್ನೋ ತರದಕ್ಕೆ ಕಳ್ಸಲ್ಲ ಒಂದು ಇದ್ರಲ್ಲಿ ಮಾತಾಡಿದ್ರು ಅವರು. ಸೊ ಎಷ್ಟು ಜಾಗ್ರತೆ ವಹಿಸಿದ್ರು ಸಾಲದು ಇವತ್ತಿನ ಯೂತ್ಸ್. ಮನೆಯಿಂದ ಆಚೆ ಹೋದ್ಮೇಲೆ ಅವ್ರ ಹಿಂದೆನೇ ಇರಕ್ಕಾಗಲ್ಲ ಯಾರು. ಏನೇನ್ ಕಲ್ತ್ಕೋತಾರೆ ಸ್ಟೂಡೆಂಟ್ಸು, ಏನೇನಿದೆ ಅವೆಲ್ಲದರ ಒಂದು ಅನಾವರಣ
ಹ್ಮ್. ಓಕೆ, ಈಗ ಈಗಲೂ ಇನ್ನೋಸೆನ್ಸ್ ಆಗಿರುವಂತ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ನೀವು ಒಂದಷ್ಟು ಹೇಳ್ಕೊಟ್ಟಂಗ ಆಗಲ್ವಾ? ಇಂಥದ್ದಿದೆ, ಅವ್ರಿಗೆ ಒಂದು ಇಂಟ್ರೆಸ್ಟ್ ಬರೋ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಸಲ್ವಾ? ಅದೇ ಇವಾಗ ಅದರಲ್ಲಿ ಏನಾಗತ್ತೆ ಅಂತಾನು ತೋರಿಸ್ತೀವಲ್ಲ, ಹ್ಮ್ ಹ್ಮ್ ಅವ್ರಿಗೆ ಇನ್ನೋಸೆಂಟ್ಸಿಗೆ ಬುದ್ಧಿ ಇರಲ್ತಲ್ಲ, ಹಾ ಅವ್ರಿಗೆ ಗೊತ್ತಾಗತ್ತಲ್ಲ, ಓಕೆ ಇದು ತಗೊಂಡ್ರೆ ಹಿಂಗಾಗತ್ತೆ, ನಮ್ ಬದುಕು ಹಿಂಗಾಗತ್ತೆ, ಹಿಂಗ್ ಮಾಡಬಾರ್ದು ನಾವು ಅನ್ನೋದನ್ನೇ ಕಲಿಯೋದು ಅವರು. ನೆಗೆಟಿವ್ ಕಲಿಯಲ್ಲ. ಹ್ಮ್ 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 ನೆಗೆಟಿವ್ ಕಲಿಯೋರು ಹೆಂಗಿದ್ರು ಕಲಿತಾರೆ ಅಂತ ಅಲ್ವಾ? ಅದು ಸರ್ ಅವರವರ ಏನೋ ಅವರವರ ಅಭಿರುಚಿಗೆ ಬಿಟ್ಟಿದ್ದದು ಹ್ಮ್ ಹ್ಮ್ ಅಲ್ವಾ, ಹ್ಮ್ ಹ್ಮ್ ಅವರವರ ಅಭಿರುಚಿಗೆ ಬಿಟ್ಟಿದ್ದದು. ಓಕೆ, ಈಗ ಒಂದಷ್ಟು ಇಂಡಸ್ಟ್ರಿಯಲ್ಲಿ ಒಂದಷ್ಟು ಘಟನೆಗಳಾಗಿದೆ. ಈಗ ಇಡೀ ಸ್ಯಾಂಡಲ್ವುಡ್ ತುಂಬಾ ಬೇಜಾರಲ್ಲಿದೆ. ಇವಾಗ ದರ್ಶನ್ ವಿಚಾರಕ್ಕೆ ಎಲ್ಲರೂ ಡಲ್ ಆಗಿದ್ದಾರೆ. ಇದನ್ನ ಒಬ್ಬ ನಿರ್ದೇಶಕರಾಗಿ ಯಾವ ರೀತಿ ನೋಡ್ತಾರೆ ಈ ಒಂದು ಪ್ರಕರಣ, ಇನ್ಸಿಡೆಂಟ್? ಸರ್ ಅದು ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ. ಹ್ಮ್ ಅವ್ರಿಗಿಂತ ಇನ್ನೊಬ್ರು ಇಲ್ಲ ಅಂದ್ರೆ ಆ ಕೆಲಸನ ಅವರೇ ಮಾಡ್ಬೇಕಾಗಿರೋದು. ಅವರು ಅದನ್ನ ಬಹಳ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ. ಅದೇನಾಗತ್ತೆ ಅನ್ನೋದು ಅದು ಮುಂದಿನ ದಿನದಲ್ಲಿ ಕೋರ್ಟ್ ಮೂಲಕ ಅದು ಬಗೆಹರಿಯುತ್ತೆ. ಅದ್ರ ಬಗ್ಗೆ ನಾವು ಏನು ಮಾತಾಡೋದು ಸಮಂಜಸ ಅಲ್ಲ ಸರ್. ಓಕೆ, ನೀವು ಲಾಸ್ಟ್ ಟೈಮ್ ಕೆಲವು ಹೇಳಿದ್ರಿ, ಬುಕ್ ಮೈ ಶೋ ಬಗ್ಗೆ ಆಗಿರ್ಲಿ, ಒಂದು ಮಾತಾಡಿದ್ರಿ ನೀವು, ಅಂದ್ರೆ ಹಂಗಾಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ, ಸಿನಿಮಾಗಳಂತೆ ತಗೋತಾ ಇಲ್ಲ ಅಂತ ಹೇಳಿದ್ರಿ. ಇವಾಗ ಹೆಂಗಿದೆ ಸಿಚುವೇಶನ್? ಬೆಟರ್ಮೆಂಟ್ ಆಗಿದೆಯಾ ಅಲ್ಲ ಹಂಗೆ ಇದೆಯಾ? ಬೆಟರ್ ಆಗ್ತಾ ಇದೆ. ಬೆಟರ್ ಆಗ್ತಾ ಇದೆ. ಯಾವ ತರ ಬೆಟರ್ ಆಗ್ತಾ ಇದೆ? ಬಿಸ್ನೆಸ್ ಇವಾಗ ಏನು ಅಂತಂದ್ರೆ, ಒಂದು ಫಸ್ಟ್ ಈಗ ಭೀಮಾ ಮೇಲೆ ಒಂದು ಹೋಪ್ ಇದೆ ಎಲ್ರಿಗೂ. ಜನ ಮತ್ತೆ ಚಿತ್ರಮಂದಿರದ ಕಡೆ ಬರ್ತಾರೆ ಅನ್ನೋ ಒಂದು ಹೋಪ್ ಇದೆ. ಇದಾದ್ಮೇಲೆ ಒಂದಷ್ಟು ಸಾಲು ದೊಡ್ಡ ದೊಡ್ಡ ಸಿನಿಮಾಗಳು ಪ್ರತಿ ತಿಂಗಳು ಡೇಟ್ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಭೀಮಾ ಇದ್ರೆ, ಅದ್ರ ನೆಕ್ಸ್ಟ್ ಮಂತ್ ಶಿವಣ್ಣ ಅವ್ರ ಭೈರತಿ ರಣಗಲ್ಲಿದೆ, ಅದಾದ್ಮೇಲೆ ಅಕ್ಟೋಬರ್ ಅಲ್ಲಿ ಮಾರ್ಟಿನ್ ಇದೆ, ಡಿಸೆಂಬರ್ ಅಲ್ಲಿ KD ಇದೆ, ಇನ್ನು UI ರಿಲೀಸ್ ಆಗಕ್ಕಿದೆ, ಮ್ಯಾಕ್ಸ್ ಇದೆ, ಬಗೀರಾ ಇದೆ. ಈ ತರದೆಲ್ಲ ಒಂದಷ್ಟು ದೊಡ್ಡ ಸಿನಿಮಾಗಳು ಬಂದು ಮತ್ತೆ ವಾಪಸ್ ಅದು ಹಿಂಗೆ ಇರಲ್ಲ. ಈ ಕೋವಿಡ್ ಟೈಮಲ್ಲೂ ಜನ ಬರ್ತಿರ್ಲಿಲ್ಲ, ಅವಾಗ ಹೆದರ್ಕೊಂಡು ಬರ್ತಿರ್ಲಿಲ್ಲ. ಆಮೇಲೆ ಮತ್ತೆ ಎಲ್ಲ ಶುರು ಆಯ್ತಲ್ಲ, ಮತ್ತೆ ಎಲ್ಲ ಮೊದ್ಲಿನ ತರಾನೇ ಆಯ್ತು. ಮತ್ತೆ ಮತ್ತೆ ಅದಾಗತ್ತೆ, ಹಾಗೆ ಮತ್ತೆ ಶುರು ಆಗತ್ತೆ ಅನ್ನೋ ಒಂದು ಪಾಸಿಟಿವ್ ನಂಬಿಕೆ ಇದೆ. ಓಕೆ, ಇಲ್ಲಿ ನೀವು 24 ಅಲ್ಲಿ ತುಂಬಾ ಸಿನಿಮಾ ರಿಲೀಸ್ ಆಯ್ತು. ಈಗ ಆಲ್ರೆಡಿ 6 ತಿಂಗಳಲ್ಲಿ ತುಂಬಾ ರಿಲೀಸ್ ಆಯ್ತು. ಅದರಲ್ಲಿ ಯಾವ್ದಾದ್ರು ಬೆಸ್ಟ್ ಅಂತ ಒಂದು ದುಡ್ಡು ಮಾಡಿದೆ, ಹಣ ಮಾಡಿದೆ ಅಂತ ಸಿನಿಮಾಗಳನ್ನು ಗುರ್ತಿಸೋದು ಕಷ್ಟ ಇದೆ. ಹಿಂಗ ಪರಿಸ್ಥಿತಿ ಇರುವಾಗ ಓಕೆ, ಸ್ಟಾರ್ ಸಿನಿಮಾಗಳು ದುಡ್ಡು ಮಾಡುತ್ತೆ, ಈ ಸಣ್ಣ ಸಿನಿಮಾಗಳ ಪ್ರೊಡ್ಯೂಸರ್ ನಿರ್ಮಾಪಕರ ಏನು ಜೀವನ ಹೇಗೆ ಅಂತ? ಸರ್, ಈಗ ಸಣ್ಣ ಸಿನಿಮಾಗಳು ಅಂದ್ರೆ ಈ ವರ್ಷ ಈಗ ಶಾಕಾಹಾರಿ ಅನ್ನೋ ಸಿನಿಮಾ, ಬ್ಲಿಂಕ್ ಅನ್ನೋ ಸಿನಿಮಾ, ಅದರ ಬಜೆಟ್ಟು ಕಡಿಮೆನೆ. ಅದಕ್ಕೆ ತಕ್ಕನಾಗಿ ಅವ್ರಿಗೇನ್ ಪ್ಲಾಟ್ಫಾರ್ಮ್, ಅವ್ರಿಗೆ ಸಿನಿಮಾನು ಚೆನ್ನಾಗಿತ್ತು, ಅವ್ರಿಗೇನು ಆಗ್ಬೇಕು ಅದು ಥಿಯೇಟರ್ ಇಂದ ತುಂಬಾ ಜಾಸ್ತಿ ಅಲ್ಲದೆ ಹೋದ್ರು ಒಂದು ಪ್ರಮಾಣದಲ್ಲಾದ್ರೂ ಅವ್ರಿಗೆ ಒಂದು ಒಳ್ಳೆ ಅಮೌಂಟ್ ಶೇರ್ ಬಂದಿರುತ್ತೆ. ಅಂಡ್ ಅವ್ರಿಗೆ ಇಲ್ಲಿ ಹೆಸರು ಬಂದಿದ್ರಿಂದ OTT ನಲ್ಲಿ ಅದಕ್ಕೆ ಜನ ಇಲ್ಲಿ ನೋಡಕ್ ಆಗದೆ ಇದ್ದವರು, ನೋಡಕ್ ಸಿಗದೆ ಇದ್ದವರು, ಅವ್ರಿಗೆ ರೀಚ್ ಆಗಿ ಅವ್ರು ನೋಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲ ಥಿಯೇಟರ್ ಅಲ್ಲಿ ಇರಲ್ಲ. ಸೊ ಅಂತವ್ರೆಲ್ರು ಅಮೆಝಾನ್ ಪ್ರೈಮ್ ಅಲ್ಲಿ ನೋಡಿ ಅಲ್ಲೂ ಕೂಡ ಅವ್ರಿಗೆ ಹಣ ಬರೋಂಗೆ ಆಗಿದೆ. ಸೊ ಸಿನಿಮಾ ಚೆನ್ನಾಗಿ ಮಾಡ್ಬೇಕಷ್ಟೇ. ಸಿನಿಮಾ ಚೆನ್ನಾಗಿ ಮಾಡಿ, ಇದಕ್ಕಿಂತ ಮುಂಚೆ ಎಷ್ಟು ಹೊಸಬರ ಸಣ್ಣ ಸಿನಿಮಾಗಳು ಗೆದ್ದಿರೋ ಉದಾಹರಣೆಗಳು ಸಾಕಷ್ಟು ಇದೆಯಲ್ಲ ಸರ್. ಎಲ್ಲದಕ್ಕೂ ಯಾರ್ಯಾರು ಸ್ಟಾರ್ಸ್ ಇದಾರೋ ಇವ್ರೆಲ್ರಿಗೂ ಒಂದು ಮೊದಲು ಅಂತ ಇತ್ತಲ್ಲ, ಮೊದಲನೇ ದಿನ, ಮೊದಲನೇ ಸಿನಿಮಾ ಎಲ್ಲ ಇತ್ತಲ್ಲ ಸರ್. ಯಾರು ಹುಡ್ತಾನೆ ಯಾರು ಸ್ಟಾರ್ ಆಗಿ ಬಂದಿಲ್ವಲ್ಲ, ಎಲ್ರು ಅದನ್ನ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ರು ರೇಸಲ್ಲಿ ಎಲ್ರು ಇರ್ತೀವಿ. ಸಿನಿಮಾ ಅಷ್ಟೇ, ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅದು ರಿಲೀಸ್ ಆದ್ಮೇಲೆ ಡಿಸೈಡ್ ಆಗುವಂಥದ್ದು. ಸೊ ಈಗೇನು ನಿರೀಕ್ಷೆ ಹುಟ್ಟಿಸಿರೋ ಒಂದಷ್ಟು ದೊಡ್ಡವರ ಸಿನಿಮಾ ಅಂತ ಹೇಳ್ಬೋದು. ಅಂದ್ರೆ ಈಗಾಗಲೇ ಪ್ರೂವ್ ಮಾಡ್ಕೊಂಡಿರುವ ದೊಡ್ಡ ಸ್ಟಾರ್ಸ್ ಗಳ ಸಿನಿಮಾ, ಆ ತರದ್ದು. ಈಗೇನು ಇಲ್ಲಿವರೆಗೂ ಸ್ಟಾರ್ಗಳ ಸಿನಿಮಾ ಮಾಡ್ತಿಲ್ಲ ಅಂತ ಯಾರು ಅಂದ್ರೆ ಸ್ಟಾರ್ ಸಿನಿಮಾಗಳು ಬರ್ತಿಲ್ಲ ಅಂತ ಯಾರು ಕಂಪ್ಲೇಂಟ್ ಮಾಡ್ತಿದ್ರು, ಸೊ ತಿಂಗಳಿಗೆ ಒಂದೊಂದಿದೆ ಇವಾಗ. ಸೊ ಅದ್ರ ಮೂಲಕ ಮತ್ತೆ ಜನಗಳು ಮತ್ತೆ ವಾಪಸ್ ಥಿಯೇಟರ್ ಹತ್ರ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಅದೇ ಇದು ಪಕ್ಕದ ರಾಜ್ಯದಲ್ಲಿ ಬೇರೆನೇ ಸ್ಥಿತಿ ಇದೆ. ನೀವು ನೋಡಿರ್ಬೋದು, ಹೊಸಬರ ಸಿನಿಮಾಗಳು ಕೋಟಿ ಬಾಚ್ತಾ ಇದೆ. ಅದು ನಮ್ಮಲ್ಲಿ ಕನ್ನಡದಲ್ಲಿ ಯಾಕೆ ಆಗ್ತಿಲ್ಲ? ನೀವು ಕಂಡುಕೊಂಡ ಕಾರಣ ಏನು? ಸಿನಿಮಾ ಚೆನ್ನಾಗಿ ಮಾಡ್ಬೇಕು ಸರ್, ಕಾಂಪಿಟೇಟಿವ್ ಆಗಿ ಇರ್ಬೇಕು ಸಿನಿಮಾನು, ಕಂಟೆಂಟು, ಮೇಕಿಂಗು ಎಲ್ಲವೂ. ಅದು ಯಾಕೆ ಮಾಡ್ತಿಲ್ಲ ಇಲ್ಲಿ? ಎಲ್ಲರೂ ಮಾಡೋ ಪ್ರಯತ್ನದಲ್ಲಿ ಇದ್ದಾರೆ. ಈಗ ಎಷ್ಟೊಂದು ಸಿನಿಮಾಗಳು ಇವಾಗ ಏನು ಈಗ ಹಂಗಂತ ನಾವ್ ಯಾರನ್ನು ಜನರನ್ನ ದೂಷಿಸೋದಲ್ಲ. ಇಲ್ಲಿ ಇನ್ನೊಂದು ನಮಗೆ ದೊಡ್ಡ ಸಮಸ್ಯೆ ಆಗ್ತಿರೋದು, ನಾವು ಅವ್ರಿಗೂ ಹೋಗಕ್ ಆಗ್ತಿಲ್ಲ, ರೀಚ್ ಮಾಡೋದ್ ಸಮಸ್ಯೆ ಆಗ್ತಾ ಇದೆ.
ಇವತ್ತಿನ ನಾನು ಗಮನಿಸ್ಕೊಂಡಂಗೆ ಇದು. ಇನ್ನು ನಿಮಗೆ ಸೋಷಿಯಲ್ ಮೀಡಿಯಾ, ಈ ಮೊಬೈಲ್ ರೀಲ್ಸು, ಈ ಯೂಟ್ಯೂಬ್ನಲ್ಲಿ ಸಣ್ಣ ಸಣ್ಣ ಶಾರ್ಟ್ ಫಿಲ್ಮ್ಸ್ ವಿಡಿಯೋಸು, ಈಗ ಹ್ಯೂಮರ್ ಕಂಟೆಂಟ್ ಇರುವಂಥ ವಿಡಿಯೋಸು, ಇವುಗಳೇ ರೀಲ್ಸಲ್ಲಿ ಮೊಬೈಲಲ್ಲಿ ಇವರಿಗೆ ಸಾಕಷ್ಟು ಎಂಟರ್ಟೈನ್ಮೆಂಟ್ ಟೈಮ್ ಪಾಸ್ ಆಗ್ತಾ ಇದೆ ಅವ್ರಿಗೆ. ಸೊ ಇದನ್ನ ದಾಟಿ ಅವರು ಸಿನಿಮಾ ಕಡೆ ಬರಬೇಕು ಅಂತಂದ್ರೆ ನಾವು ಇನ್ನೇನೋ ವಿಶೇಷವಾಗಿ ಅವ್ರ ಗಮನ ಸೆಳಿಬೇಕು. ನಾನು ಆ ವಿಷಯದಲ್ಲಿ ಸೋತಿರೋನೆ. ನನ್ನ ಮೊದಲನೇ ಸಿನಿಮಾ ನಾವು ಜನಗಳಿಗೆ ತಲುಪಿಸೋದ್ರಲ್ಲೇ ಸೋತ್ವಿ ಫಸ್ಟ್. ಬಂದಿಲ್ಲ ಅಂತ ನಾವು ಅವ್ರಿಗೆ ಹೇಳೋದಲ್ಲ, ಅವ್ರಿಗೆ ರೀಚೇ ಆಗಿರಲ್ಲ ನಾವು. ಓಕೆ, ಕೊನೆಯದಾಗಿ ಈಗ ಭೀಮಾ ಸಿನಿಮಾನ ಪ್ರೇಕ್ಷಕ ಥಿಯೇಟರ್ಗೆ ಬಂದು ಅವನ ಸಮಯ ಕೊಟ್ಟು ದುಡ್ಡು ಕೊಟ್ಟು ಯಾಕೆ ನೋಡ್ಬೇಕು? ಒಂದು ಮನರಂಜನೆ ಸರ್. ಮೊದಲನೇ ಪಾಯಿಂಟು, ಅವರ ಯಾರು ಇನ್ನೇನೋ ತಗೊಂಡೋಗಕ್ ಬರಲ್ಲ ಅವರಲ್ಲ. ಅವರ ಅವ್ರ ಮನಸ್ಸಲ್ಲಿರೋ ಬೇಜಾರನೋ ಇನ್ನೊಂದನ್ನು, ಆ ಸ್ಟ್ರೆಸ್ನ ಕಳ್ಕೊಂಡು ಆರಾಮಾಗಿ ಒಂದ್ 2 ಅವರ್ 2.5 ಅವರ್ ಮನರಂಜನೆ ಪಡೆಯಕ್ಕೆ ಸಿನಿಮಾಗೆ ಬರೋದು. ಆ ಮನರಂಜನೆಗಂತೂ ಏನ್ ಮೋಸ ಇಲ್ಲ, ಅದು 100% ಸಿಕ್ಕೇ ಸಿಗತ್ತೆ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಯೂತ್ಸ್ಗೆ ಒಂದು ನಿಜವಾಗ್ಲೂ ಒಂದು ಅವ್ರಿಗೊಂದು ರಿಯಲೈಸೇಷನ್ ಆಗೋ ಥರದ ಒಂದು ವಿಶೇಷವಾದ ಕಂಟೆಂಟ್, ಅದನ್ನ ಚೆನ್ನಾಗಿ, ಅಂದ್ರೆ ಅದಾದ್ಮೇಲೆ ಈಗ ಮಾಫಿಯಾ ಹೆಂಗ್ ನಡೆಯುತ್ತೆ ಅನ್ನೋದು ಅಷ್ಟೇ ಅಲ್ಲ, ಅದು ನಿಮಗೆ ನ್ಯೂಸ್ ಚಾನಲ್ ಅಲ್ಲೂ ತೋರಿಸ್ಯಾರೆ. ಅದಾದ್ಮೇಲೆ ಏನೇನ್ ಆಗ್ತಾ ಇದೆ ಸಿನಿಮಾದಲ್ಲಿ, ಅದು ನೋಡಿದಾಗ ಆ ಇಂಪ್ಯಾಕ್ಟೇ ಬೇರೆ ಅಲ್ವಾ. ಅದರಿಂದ ಏನೇನ್ ಸರ್ಕಮ್ಸ್ಟೆನ್ಸಸ್ ಫೇಸ್ ಮಾಡ್ತಾರೆ, ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ, ಆಮೇಲೆ ಅವರ ಸುತ್ತಮುತ್ತ ಜನರ ಜೊತೆಗೆ ಏನೇನ್ ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ, ಇವೆಲ್ಲವೂ ನೋಡಿದಾಗ ಒಂದು ಅನ್ಸತ್ತಲ್ಲ, ಓಕೆ ಮಾಡ್ತಿದ್ದವ್ರಿಗೆ ಯಪ್ಪ ಸಾಕಪ್ಪ ಅನ್ಸುತ್ತೆ, ಮಾಡದೆ ಇರೋರ್ಗೆ ಇದ್ರ ಸಹವಾಸಕ್ಕೆ ಹೋಗ್ಬಾರ್ದಪ್ಪ ಖಂಡಿತವಾಗ್ಲೂ ಅನ್ಸುತ್ತೆ. ಓಕೆ, ಇಷ್ಟು ಹೊತ್ತು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಆಮೇಲೆ ನಿಮ್ಮ ರಘು ಕ್ಯಾರೆಕ್ಟರ್ ಸೂಪರ್ ಹಿಟ್ ಆಗಲಿ, ಒಳ್ಳೆ ಹೆಸರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.